ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಸುತ್ತ ಶತ್ರುಗಳ ಕಾಟ ಈಗಲೂ ಕೂಡ ಇದೆಯಾ, ಅಥವಾ ಶತ್ರುಗಳ ಕಾಟ ಬರುವಂಥದ್ದು ಏನಾದರೂ ಇದೆಯಾ? ಈಗಲೂ ಕೂಡ ನಿಮ್ಮ ಶತ್ರುಗಳಿಗೆ ನಿಮ್ಮ ಮೇಲೆ ಕಣ್ಣು ಇದೆಯಾ ಅಥವಾ ಇಲ್ವಾ? ನಿಮ್ಮ ಶತ್ರುಗಳ ಮುಂದಿನ ನಡೆ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸೊ ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಸ್ಟೋನ್ನ ನೀವು, ಆ ಶತ್ರುವಿನ ಹೆಸರು ನಿಮಗೆ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲದೆ ಇದ್ದರೆ ಸುಮ್ಮನೆ ಯಾರ್ಯಾರ್ದು ಮೇಲೆ ಬೇಡ. ನೀವು ನಂಬುವಂತಹ ದೈವದಿಂದ ಏನಾದರೂ ಒಂದು ಯಾವುದಾದ್ರೂ ಒಂದು ಬಹಳಷ್ಟು ಆರಾಧನೆ ಮಾಡ್ತಿರ್ತೀರಿ, ಅಥವಾ ನಿಮ್ಮ ಇಷ್ಟ ದೇವ ಆಗಿರ್ಬೋದು ಅಥವಾ ಕುಲದೇವರಾಗಿರ್ಬೋದು, ಆ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಪರ್ಟಿಕ್ಯುಲರಾಗಿ ನಿಮ್ಗೆ ಏನಾದರೂ ಶತ್ರುಗಳು ಗೊತ್ತಿದ್ದಾರೆ, ಅಥವಾ ಗುಪ್ತ ಶತ್ರುಗಳೇ ನನಗಿದ್ದಾರೆ, ಅಥವಾ ಹಿತಶತ್ರುಗಳೇ ನನಗೆ ಜಾಸ್ತಿ ಅನ್ನೋದಾದರೆ ನೀವು ನಂಬುವಂತಹ ದೈವದ ಹೆಸರು ಇಟ್ಕೊಳ್ಬೋದು, ಅಥವಾ ನಿಮ್ಮ ಶತ್ರುಗಳು ಗೊತ್ತಿದ್ದರೆ ಅವರ ಹೆಸರು 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಂಥ ವ್ಯಕ್ತಿಗಳಿಂದ ನಿಮಗೆ ಪ್ರಾಬ್ಲಮ್ಸ್ ಇದೆಯಾ, ಅಥವಾ ಪ್ರಾಬ್ಲಮ್ಸ್ ಅವರ ಮುಂದಿನ ನಡೆ ಏನಾಗಿದೆ, ಅವರು ಮುಂದೆ ನಿಮಗೆ ಯಾವ ರೀತಿಯಲ್ಲಿ ಪ್ರಾಬ್ಲಮ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಫ್ಯೂ ಮಿನಿಟ್ಸ್ ಈ ವಿಡಿಯೋನ ಪಾಸ್ ಬೇಕಾದರೂ ಮಾಡಿ, ಯಾವ ಕಾರ್ಡ್, ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮಗೆ ಈಗಲೂ ಕೂಡ ಶತ್ರುಗಳ ಕಾಟ ಇದೆಯಾ, ಆ ಶತ್ರುಗಳಿಂದ ಯಾವೆಲ್ಲ ರೀತಿಯಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಅಥವಾ ಅವರ ಮುಂದಿನ ನಡೆ ಏನಾಗಿದೆ, ನಿಮ್ಮ ವಿಚಾರದಲ್ಲಿ ಶತ್ರುವಿನ ಎನರ್ಜಿ ಯಾವ ರೀತಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಅವರು ಹಿತಶತ್ರುಗಳಾಗಿರಬಹುದು, ಗುಪ್ತ ಶತ್ರುಗಳಾಗಿರಬಹುದು, ಅಥವಾ ನಿಮಗೆ ಕಾಣದೇ ಇರುವಂತಹ ಕೈಗಳಾಗಿರಬಹುದು, ಅಥವಾ ಈ ಹಿಂದೆ ಭಾಳಷ್ಟು ಗೊತ್ತಿರುವಂತಹ ಶತ್ರುಗಳೇ ನಿಮಗಿರಬಹುದು. ಸೊ ಇಲ್ಲಿ ನಿಮ್ಮ ಶತ್ರುಗಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಬೆನ್ನ ಹಿಂದೆ ಗಾಸಿಪ್ಸ್ಗಳನ್ನ ಮಾಡುವಂಥದ್ದು, ನಿಮ್ಮ ಕೆಲಸದ ವಿಚಾರವಾಗಿ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡುವಂಥದ್ದು, ಅಥವಾ ನಿಮ್ಮ ಏಳಿಗೆ ನಿಮ್ಮ ಶ್ರಮದಿಂದ ಆಗಿದ್ರೂ ಕೂಡ ನಿಮ್ಮ ಬಗ್ಗೆ ಬೇಡದ ವಿಚಾರಗಳನ್ನು, ಅಥವಾ ನಿಮಗೇ ಗೊತ್ತಿಲ್ಲದಿರುವಂತಹ ಒಂದು ಕಟು ಸತ್ಯ, ಸುಳ್ಳನ್ನು ಸತ್ಯದ ರೀತಿಯಲ್ಲಿ ಬೇರೆಯವ್ರ ಹತ್ರ ಗಾಸಿಪ್ಸ್ಗಳನ್ನ ಮಾಡುವಂಥದ್ದು, ನಿಮ್ಮ ಬಗ್ಗೆ ಬೇರೆ ರೀತಿಯಲ್ಲಿ, ನಿಮ್ಮ ವ್ಯಕ್ತಿತ್ವದ ಬಗ್ಗೆನೇ ಬೇರೆ ರೀತಿಯಲ್ಲಿ ಹೇಳುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಕಾಣಿಸ್ಕೊಳ್ತಾ ಇದ್ದಾರೆ. ಓಕೆ, ಬಹಳಷ್ಟು ಇಲ್ಲಿ ನಾನು ಇಬ್ಬರ ಶತ್ರುಗಳು ಅಂತ ನೋಡೋದಕ್ಕೆ ಹೋದರೆ ಬಹಳಷ್ಟು ಜನ ನಿಮಗೆ ಶತ್ರುಗಳಿರೋದು. ಇಲ್ಲಿ ಅಂಥ ವ್ಯಕ್ತಿಗಳಿಂದ ನೀವು ಬಹಳಷ್ಟು ನಿಮ್ಮ ಎನರ್ಜಿಯನ್ನು ಡ್ರೈನ್ ಮಾಡ್ಕೊಳ್ತಾ ಇದ್ರಿ. ಎಷ್ಟೇ ಮಾಡಿದ್ರೂ ಕೂಡ, ಅಂದರೆ ಆ ವ್ಯಕ್ತಿಗೆ ನೀವು ಎಷ್ಟೇ ಹೆಲ್ಪ್ ಮಾಡಿದ್ರು ಆಗಿರ್ಬೋದು, ಅಥವಾ ಆ ವ್ಯಕ್ತಿಗೆ ನಿಮ್ಮ ಏನಿದೆ ನಿಮ್ಮ ಭಾವನೆಗಳೇ ಅರ್ಥ ಆಗ್ತಾ ಇಲ್ಲ, ಅಥವಾ ನೀವು ಇರುವಂತಹ ರೀತಿಯೇ ಆ ವ್ಯಕ್ತಿಗೆ ಅರ್ಥ ಆಗ್ತಿಲ್ಲ. ನೀವು ನಿಮ್ಮ ಪಾಡಿಗೆ ಇದ್ದರೂ ಕೂಡ, ನಿಮ್ಮ ಮನೆಯಲ್ಲಿ ನಿಮ್ಮ ಸಮಸ್ಯೆಗಳಲ್ಲಿ ನೀವು ಮುಳುಗಿದ್ರೂ ಕೂಡ, ಆ ವ್ಯಕ್ತಿಗಳಿಗೆ ಒಂದಷ್ಟು ನಿಮ್ಮ ಮೇಲೆ ಕಣ್ಣು ಅಂತಲೇ ಹೇಳ್ಬೋದು. ಓಕೆ, ಇಲ್ಲಿ ಏನೇ ಮಾಡಿದ್ರು, ನೀವೇನೇ ತಗೊಂಡ್ರು, ಹೇಗೆ ಬದುಕ್ತಾ ಇದ್ರೂ ಕೂಡ ಅವರು ನಿಮ್ಮ ಬಗ್ಗೆ ಪೋರ್ಟ್ರೇ ಮಾಡುವಂತಹ ರೀತಿನೇ ಬೇರೆ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇದರಿಂದ ನಿಮ್ಮ ಎನರ್ಜಿಯನ್ನು ಬಹಳಷ್ಟು ಡ್ರೈನ್, ಯಾಕೆ ಈ ರೀತಿ ಆಗ್ತಿದ್ದಾರೆ, ಮಾನಸಿಕವಾಗಿ ಕುಗ್ಗುವಂಥದ್ದು, ಹಾಗೆ ಒಂದು ಹೆಜ್ಜೆ ಮುಂದೆ ಇಡೋದಕ್ಕೆ ಆಗದೇ ಇರುವಂತಹ ಸ್ಥಿತಿಯಲ್ಲಿ. ಬಟ್ ಆದರೆ ನೀವು ಏನಿದೆ ನಿಮ್ಮ ಲೈಫಲ್ಲಿ ಜಯಕ್ಕೆ ಹತ್ತಿರವಾಗಿದ್ದೀರಿ. ಹಾಗೆ ಇವತ್ತಿನ ಸಮಸ್ಯೆಗಳಿಗೆ ಏನಿದೆಯಲ್ಲ, ಏನೆಲ್ಲ ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇದ್ದೀರಲ್ಲ, ಆ ಸಮಸ್ಯೆಗೆ ಅಂತ್ಯಕ್ಕೆ ಹತ್ತಿರವಾಗೇ ಇದ್ದೀರಿ. ಇಂಥ ವ್ಯಕ್ತಿಗಳು ಏನೇ ಮಾಡಿದ್ರೂ ಕೂಡ ನಿಮ್ಮ ಜೀವನದಲ್ಲಿ ಏಳಿಗೆಗೆ ತುಂಬಾ ಹತ್ತಿರವಾಗಿ ನೀವು ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಈ ಹಿಂದೆನೂ ಅಷ್ಟೇ ನಿಮ್ಮ ಬಗ್ಗೆ ಬಹಳಷ್ಟು ಆಡ್ಕೊಂಡವರಿದ್ದಾರೆ, ಗಾಸಿಪ್ಗಳನ್ನ ಅವರಿದ್ದಾರೆ, ನಿಮ್ಮ ಜೀವನದಲ್ಲಿ ಆಗದೇ ಇರೋದನ್ನ ಆಗಿದೆ ಅಂತ ಹೇಳಿ ತೋರಿಸ್ಕೊಂಡವರು ಕೂಡ ಬಹಳಷ್ಟು ಜನ ಇದ್ದಾರೆ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ನೋಡಿ, ನೀವು ಇಂಥ ವ್ಯಕ್ತಿಗಳ ವಿಚಾರವಾಗಿ ಒಂದಷ್ಟು ಭಯಗಳು ಕಾಡ್ತಾ ಇದೆಯೋ ಹೊರತು ನಿಮ್ಮ ಜವಾಬ್ದಾರಿಗಳನ್ನು ದಯವಿಟ್ಟು ಮರಿಬೇಡಿ. ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾರೋ ಏನೋ ಅಂದ್ಕೊಳ್ತಾರೆ ಅಂತ ಹೇಳಿ, ಅಥವಾ ಯಾರಿಂದನೋ ಏನೋ ನಮಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ನೀವು ಮಾಡುವಂತಹ ಕೆಲಸಗಳನ್ನು ಬಿಡಬೇಡಿ ಅಂತಲೇ ಹೇಳ್ಬೋದು. ಸುಮಾರು ಪ್ರಾಬ್ಲಮ್ಸ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಅಂತಲೇ ಇರ್ತಾರೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಥ ವ್ಯಕ್ತಿಗಳು ನಮಗೆ ಪ್ರಾಬ್ಲಮ್ ಮಾಡಿ 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 ನಾವ್ಯಾವುದೋ
ಒಂದು ದೊಡ್ಡ ಸ್ಥಾನಕ್ಕೆ ಇವ್ರುಗಳು ಕೋರಿಸ್ತಾರೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ನಿಮ್ಮ ಕಾಲೆಳೆಯುವಂಥವ್ರು ಅಥವಾ ನಿಮ್ಮ ಬಗ್ಗೆ ನೆಗೆಟಿವ್ ಮಾತಾಡುವಂಥವ್ರು ಅಥವಾ ನಿಮ್ಮನ್ನು ಕೆಳಗೆ ಡೌನ್ಫಾಲ್ ಮಾಡಬೇಕು ಅಥವಾ ನಿಮ್ಮ ಡೌನ್ಫಾಲ್ಗಳನ್ನು ನಿರೀಕ್ಷೆಯಲ್ಲಿ ಇರುವಂತಹ ವ್ಯಕ್ತಿಗಳು ಏನಿದಾರಲ್ವಾ, ಅವ್ರನ್ನ 5 ವರ್ಷ ಬಿಟ್ಟು ನೋಡಿ, ಅವ್ರು ಅಲ್ಲೇ ಇರ್ತಾರೆ. ನೀವು ಇವ್ರನ್ನೆಲ್ಲ ಛಲದಿಂದ ತಗೊಂಡು ಇವರೆಲ್ಲ ನಮ್ಮನ್ನು ಏನು ಮಾಡ್ತಿರ್ತಾರೆ ಗೊತ್ತಾ, ಟ್ರಿಗರ್ ಮಾಡಿ ಅಥವಾ ನಾವೇನಾದರೂ ಗಟ್ಟಿಯಾಗಿ ನಿಂತ್ಕೊಂಡ್ವಿ ಅಂತ ಹೇಳಿದ್ರೆ ಇವ್ರು ಮಾಡ್ತಿರುವಂತಹ ವಿಚಾರಗಳನ್ನು ತಲೆಯಲ್ಲಿ ತಗೊಂಡು ಇವ್ರಿಗೆ ರಿಯಾಕ್ಟ್ ಮಾಡಬಾರ್ದು. ನಾವು ನಮ್ಮ ಜೀವನದಲ್ಲಿ ಏನು ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ನೀವು ಹೋದಾಗ ಒಂದು ದೊಡ್ಡ ಸ್ಥಾನಕ್ಕೆ ನೀವು ಕೂರ್ತೀರಿ. ಇವತ್ತಿಗೂ ಅಷ್ಟೇ, ಇಂಥವರೆಲ್ಲ ಮಾಡ್ತಾ ಇರೋದ್ರಿಂದನೇ ನಿಮಗೆ ಯಾರೆಲ್ಲ ಆಡ್ಕೊಂಡಿದ್ರು, ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂಥ ಕೆಲಸಗಳನ್ನು ಮಾಡ್ತಿದ್ದಿದ್ದು, ನಿಮ್ಮ ಬಗ್ಗೆ ಬೇಡದ ಗಾಸಿಪ್ಗಳನ್ನ ಮಾಡ್ತಿದ್ದಿದ್ದು, ಇದನ್ನೆಲ್ಲ ಮಾಡಿರೋದ್ರಿಂದಾನೇ ನಿಮ್ಮ ಜೀವನದಲ್ಲಿ ಇವತ್ತು ಯಾವುದೋ ಒಂದು ಯಶಸ್ಸಿನತ್ತಕ್ಕೆ ಹೋಗ್ತಾ ಇದ್ದೀರಿ ಅಥವಾ ಜವಾಬ್ದಾರಿಯಿಂದ ಒಂದು ಸ್ಟ್ಯಾಂಡ್ ಆಗುವಂತಹ ರೀತಿಯಲ್ಲಿ ಇಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚುತ್ತಾ ಇದೆ. ಹಾಗೆ ಇಂಡಿಪೆಂಡೆಂಟಾಗಿ ನಾನು ಏನು ಮಾಡಬೇಕು ಅನ್ನುವಂತಹ ಧೈರ್ಯನೂ ಕೂಡ ನಿಮ್ಮಲ್ಲಿ ಹೆಚ್ಚಾಗಿದೆ ಬಿಕಾಸ್ ಆಫ್ ಇಂಥ ವ್ಯಕ್ತಿಗಳಿರೋದ್ರಿಂದನೇ. ಭಗವಂತ ನಮಗೆ ಕೆಲವೊಂದು ಸಲ ಪಾಠಗಳನ್ನು ಕಲಿಸೋದು ಇದೇ ರೀತಿಯಲ್ಲಿ ಇರುತ್ತೆ. ಇಂಥ ಕ್ರೂರಿ ವ್ಯಕ್ತಿಗಳನ್ನೆಲ್ಲ ನಮ್ಮ ಜೊತೆ ಬಿಟ್ಬಿಡ್ತಾನೆ. ಹೆಂಗೆ ಓಡ್ತೀಯ ಓಡು ನೀನು, ಯಾವ ರೀತಿ ಬದುಕ್ತೀಯ ಬದುಕು ನೀನು ಅನ್ನುವಂತಹ ರೀತಿಯಲ್ಲಿ ಭಗವಂತ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದು ನಮ್ಗೆ ಗೊತ್ತಾಗೋದಿಲ್ಲ. ಸೊ ಇಂಥ ಶತ್ರುಗಳು ಅಷ್ಟೇ. ಸೊ ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಒಂದಷ್ಟು ಏನು ಹೇಗೆ ಅಂತ ಹೇಳಿದ್ರೆ ನಿಮ್ಮ ಯೋಚನೆಗಳನ್ನು ಯಾವುದೇ ಕಾರಣಕ್ಕೂ ಇಂಥ ವ್ಯಕ್ತಿಗಳು ಬರ್ತಾನೆ ಇರ್ತಾರೆ. ಇಲ್ಲಿ ನಾನು ಜಾಸ್ತಿ ನೋಡೋದು ಏನು ಅಂತ ಹೇಳಿದ್ರೆ ನಿಮಗೆ ಹಿತಶತ್ರುಗಳೇ ಜಾಸ್ತಿ. ಮುದ್ದಾಗಿ ಮಾತಾಡ್ತಾರೆ, ನಿಮ್ಮ ಬಗ್ಗೆ ಏನೋ ಕೇರ್ ಇದೆ, ಕನ್ಸರ್ನ್ ಇದೆ, ಹಳೆ ವಿಚಾರ ಅಂದರೆ ಹಳೇದೀನಿ ಯಾವತ್ತೋ ನಿಮಗೆ ಹೆಲ್ಪ್ ಮಾಡಿದ್ದನ್ನ ಏನಿದೆ ಕೃತಜ್ಞತೆ ಭಾವನೆಗಳನ್ನು ನೀವು ಇಟ್ಕೊಂಡಿದ್ರಿ ಈ ವ್ಯಕ್ತಿಯ ವಿಚಾರದಲ್ಲಿ. ಹಾಗೆ ಈ ವ್ಯಕ್ತಿ ನಿಮ್ಮ ವಿಚಾರದಲ್ಲಿ ಅಂದರೆ ನಿಮ್ಮ ಪರ್ಸ್ನಲ್ ವಿಚಾರಕ್ಕಾಗಿರ್ಬೋದು ಅಥವಾ ನಿಮ್ಮ ಏಳಿಗೆಯ ವಿಚಾರಕ್ಕಾಗಿರ್ಬೋದು, ಎಲ್ಲಿ ನನಗಿಂತ ಮೇಲಕ್ಕೆ ಹೋಗ್ಬಿಡ್ತಾರೋ, ಎಲ್ಲಿ ನನಗಿಂತ ಮುಂದೆ ಬೆಳೆದು ಬಿಡ್ತಾರೋ ಅನ್ನೋವಂಥ ವಿಚಾರದಲ್ಲಿ ನಿಮಗೆ ಭಾಳಷ್ಟು ಏನಾದರೂ ನಿಮ್ಮ ತಲೆನ ಹಾಳು ಮಾಡುವಂಥದ್ದು ಅಥವಾ ನಿಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡುವಂಥದ್ದು, ನೀವು ತಗೊಂಡಿರೋ ಕೆಲವೊಂದು ನಿರ್ಧಾರಗಳನ್ನು ಅದು ತಪ್ಪು ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಮೈಂಡ್ಗೆ ತರುವಂಥದ್ದು ಮಾಡುವಂತಹ ಸಾಧ್ಯತೆಗಳಿದೆ. ಯಾಕೆಂತ ಹೇಳಿದ್ರೆ ಅವ್ರ ಹಿತ ಮಾತುಗಳನ್ನೆಲ್ಲ ಕೇಳಿಕೊಂಡು ಇವ್ರು ಹಿಂಗೇ ಇರ್ತಾರೇನೋ, ಇವ್ರು ಹೀಗೆ ಬಣ್ಣದ ಮಾತಾಡಿಕೊಂಡು ಇದೇ ರೀತಿ ಅದೇ ನಂಬಿಕೆಯನ್ನು ದಯವಿಟ್ಟು ತಲೆಯಿಂದ ತೆಗೆದುಹಾಕಿ. ಇವ್ರು ಹೇಗೆ ನಿಮ್ಮ ಹತ್ರ ವಿಶ್ವಾಸದಿಂದ ಇರ್ತಾರೋ ಅದೇ ರೀತಿ ನೀವು ಕೂಡ ವಿಶ್ವಾಸದಿಂದ ಇದ್ದುಕೊಂಡೇ ಇವ್ರನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಇವ್ರನ್ನ ನಿಮ್ಮ ಮನೆಯಿಂದ ಒಂದಷ್ಟು ದೂರನೇ ಇಟ್ಟುಬಿಡಿ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ನಾನು ಇಲ್ಲಿ ಹೆಣ್ಮಕ್ಳು ನೋಡ್ತಾ ಇರ್ಬೋದು ಅಥವಾ ಗಂಡು ಮಕ್ಕಳು ನೋಡ್ತಾ ಇರಬಹುದು, ಒಂದು ಸ್ಥಾನಮಾನ ಇರುವಂಥವ್ರು ಅಥವಾ ಒಂದು ಜವಾಬ್ದಾರಿ ಇರುವಂಥವ್ರು ನೀವು. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಬದುಕ್ತಿರುವಂತಹ ರೀತಿ ಅಥವಾ ನೀವು ಸ್ಟ್ರಗಲ್ ಪಡ್ತಾ ಇರುವಂಥದ್ದು ಅದ್ಯಾವುದು ಕೂಡ ನೋಡಲ್ಲ. ಸ್ಟ್ರಗಲ್ ಮಾಡೋದು ಇದು ಯಾರು ನೋಡ್ತಾ ಇಲ್ಲ. ನೀವು ನಿಮ್ಮ ಲೈಫಲ್ಲಿ ಏನೋ ಒಂದಷ್ಟು ಡ್ರೆಸ್ಸಿಂಗ್ ಮಾಡ್ಕೊಂಡ್ಬಿಟ್ರಿ, ಏನೋ ಒಂದಷ್ಟು ನೋಡಿದ ತಕ್ಷಣ ಲಕ್ಸುರಿಯಾಗಿ ಕಾಣಿಸ್ಬಿಟ್ರಿ, ಏನೋ ಒಂದು ನೋಡಿದ ತಕ್ಷಣ ಒಂದು ಸ್ಥಾನದ ಮಾನದಲ್ಲಿ ಇದ್ಬಿಟ್ರಿ ಅಂತ ತಕ್ಷಣ ಅದರಿಂದ ಎಫರ್ಟ್ ಏನಿದೆ ಅಂತ ನೋಡ್ತಾ ಇಲ್ಲ ಈ ವ್ಯಕ್ತಿಗಳು. ನಿಮ್ಮನ್ನು ಹೇಗೆ ಬೀಳಿಸ್ಬೇಕು ಇವರು, ಯಾಕೆಂದರೆ ಅವ್ರ ಲೈಫಲ್ಲಿ ಅವ್ರು ಆ ರೀತಿ ಮಾಡ್ಕೊಳ್ಳೋದಕ್ಕೆ ಆಗಲಿ ಆ ರೀತಿ ಬದುಕೋದಕ್ಕೆ ಬರ್ತಾ ಇಲ್ಲ. ಬಟ್ ನಿಮ್ಮನ್ನು ಹೇಗೆ ಬೀಳಿಸ್ಬೇಕು, ಯಾವಾಗ ಮುಳುಗ್ತಾರೆ, ಯಾವಾಗ ಬಿದ್ದೋಗ್ತಾರೆ, ಇದೇ ರೀತಿ ಕಾಯ್ತಾ ಇದ್ದಾರೆ. ಬಟ್ ಆದರೆ ಮುಂದೆ ಮಾತ್ರ ಬಹಳಷ್ಟು ವಿಶ್ವಾಸದಿಂದನೇ ಈ ವ್ಯಕ್ತಿಗಳು ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಔಟ್ಕಮ್ ಬಂದು ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸಮೃದ್ಧಿ, ಐಶ್ವರ್ಯ, ನಿಮ್ಮ ಯೋಗ, ನಿಮ್ಮ ಸ್ಥಾನ ಯಾವುದನ್ನು ಈ ವ್ಯಕ್ತಿ ಕಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಒಂದಷ್ಟು ಈ ವ್ಯಕ್ತಿ ನಾನು ಹೇಳೋದಾದರೆ ನಿಮ್ಮ ಲೈಫಿಗೆ ಒಂದಷ್ಟು ಅದ್ಭುತವಾದಂತಹ ಪಾಠಗಳನ್ನು ಕಲಿಸೋದಕ್ಕೆ ಬಂದವರು ಅಂತಲೇ ಹೇಳ್ಬೋದು. ಇವರು ಇರುವಂತಹ ರೀತಿ, ಟ್ರಿಗರ್ ಮಾಡುವಂತಹ ರೀತಿ, ನಿಮ್ಮ ಬಗ್ಗೆ ಗಾಸಿಪ್ ಮಾಡುವಂತಹ ರೀತಿ, ದಿನೇ ನೀವು ಎಂಟರ್ಟೈನ್ ಮಾಡ್ದಲೇ ಇವ್ರ ಮಾತುಗಳಿಗೆ ಚಪ್ಪಾಳೆ ತಟ್ಟದಲ್ಲೇ ನೀವು ಮುಂದೆ ಹೋಗೋದಕ್ಕೆ ಇವರು ಅದ್ಭುತವಾದಂತಹ ದಾರಿ ಮಾಡಿಕೊಟ್ಟಿದ್ದಾರೆ. ಬಟ್ ಆದರೆ ನಾನು ಇದೇ ರೀತಿ ಮುಂದಕ್ಕೆ ಹೋಗ್ತೀನಿ, ನಾನು ಒಂದು ಹೆಜ್ಜೆ ಮುಂದೆ ಇಟ್ಬಿಡ್ತೀನಿ, ಇದನ್ನೆಲ್ಲ ಇಂಥ ವ್ಯಕ್ತಿಗಳ ಜೊತೆಗೆ ಪೋರ್ಟ್ರೇ ಮಾಡುವಂಥದ್ದು ಅಥವಾ ಡಿಸ್ಕಸ್ ಮಾಡುವಂಥ ಅವಶ್ಯಕತೆ ನಮಗಿಲ್ಲ. ಒಂದಷ್ಟು ಲಿಮಿಟಲ್ಲಿ ಈ ವ್ಯಕ್ತಿಯೊಟ್ಟಿಗೆ ಇರಬೇಕಾಗತ್ತೆ, ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ ಇಂಥ ವ್ಯಕ್ತಿಗಳನ್ನು ಅಂತ ಹೇಳಿ ನಾನು ಇಲ್ಲಿ ರೀಡಿಂಗ್ನಲ್ಲಿ ನೋಡ್ತಾ ಇದ್ದೀನಿ. ಸೊ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದೇನೆ ನನಗೆ ನಾನು ನಿಮಗೆ ಕನ್ವೆ ಮಾಡೋದಕ್ಕೆ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಟ್ರಾವೆಲಿಂಗ್ ಬರ್ತಾ ಇದೆ. ಓಕೆ, ಇಲ್ಲಿ ನೀವು ಏನು ಇಂಥ ವ್ಯಕ್ತಿಗಳೊಟ್ಟಿಗೆ ನಿಮ್ಮ ಲೈಫಲ್ಲಿ ಟ್ರಾವೆಲ್ ಮಾಡುವಂತಹ ಅವಶ್ಯಕತೆಗಳಿಲ್ಲ.
ಅಂದರೆ ನಿಮ್ಮ ಟ್ರಾವೆಲ್ ಅಂದ ತಕ್ಷಣವೇ ಎಲ್ಲೋ ಕಾರಲ್ಲೋ ಬಸ್ಸಲ್ಲೋ ಬೈಕಲ್ಲೋ ಇವ್ರನ್ನ ಕರ್ಕೊಂಡು ಓಡಾಡಬೇಡಿ ಅಂತ ಅಲ್ಲ, ಏನೋ ಮಾಡ್ತಾರೆ ಅಂತಲೂ ಅಲ್ಲ. ನಿಮ್ಮ ಲೈಫ್ ಜರ್ನಿಯಲ್ಲಿ ಇವರೊಟ್ಟಿಗೆ ಟ್ರಾವೆಲಿಂಗ್ ಸ್ವಲ್ಪ ಕಡಿಮೆ ಮಾಡಿ. ಅಂದರೆ ನನ್ನ ಜೀವನದಲ್ಲಿ ಏನು ನಡೀತಿದೆ ಅಥವಾ ನಮ್ಮ ಮನೆಗಳಲ್ಲಿ ಏನು ನಡೀತಿದೆ, ಹೌದು ಅನಿಸುತ್ತೆ ನಿಮಗೆ ಇಂಥ ವ್ಯಕ್ತಿಗಳು ನೋಡಿದಾಗ. ಯಾಕೆಂದರೆ ಇಲ್ಲಿ ಭಾಳಷ್ಟು ವಿಶ್ವಾಸದಿಂದ ಮಾತಾಡಿದಾಗ ನಮ್ಮ ಮನೇಲಿ ಏನು ನಡೀತಿದೆ ಅನ್ನೋದು ಹೇಳದೆ ಕಂಟ್ರೋಲ್ ಮಾಡಿಕೊಂಡ್ರು ಕೂಡ ಬಾಯಿ ತಪ್ಪಿ ಅಂಥವ್ರ ಹತ್ರ ಹೇಳುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ನಿಮ್ಮ ಮನೆಗಳಲ್ಲಿ ಇಂಥ ವ್ಯಕ್ತಿಗಳು ಬರ್ತಾ ಇದ್ದರೆ ದಯವಿಟ್ಟು ಇವರನ್ನು ಅವಾಯ್ಡ್ ಮಾಡಿ. ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಆಗಿರಲಿ, ನಿಮ್ಮ ಫ್ಯೂಚರ್ ಬಗ್ಗೆ ಆಗಿರಲಿ, ಅಥವಾ ನೀವೆಲ್ಲೋ ಓಡಾಡೋದು ಅಥವಾ ನೀವು ಹೋಗೋದು ಬರೋದು, ಇದು ಯಾವುದು ಕೂಡ ಹೇಳುವ ಅವಶ್ಯಕತೆಗಳು ಇಲ್ಲ ಅಂತ ಹೇಳಿ. ಅವ್ರ ಲೈಫಲ್ಲೂ ಸುಮಾರು ನಡೀತಾ ಇರುತ್ತೆ, ಅವ್ರು ಯಾವುದು ಹೇಳಲ್ಲ, ಬೇಕಾದನ್ನು ಹೇಳ್ತಾರೆ, ಬೇಡದಿದ್ದನ್ನು ಮುಚ್ಚಿಟ್ಕೊಳ್ತಾರೆ. ಅದನ್ನು ನೀವು ಕಲೀರಿ ಅಂತ ಹೇಳ್ಬೋದು. ಅದು ಬಿಟ್ಟರೆ ಈ ವ್ಯಕ್ತಿಯಿಂದ ನಿಮ್ಗೆ ಯಾವುದು ಆ ರೀತಿ ಮೇಜರಾಗಿ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತೀರಿ ಅಥವಾ ಮೇಜರಾಗಿ ಇವರಿಂದ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಯಾವುದು ಕೂಡ ಇಲ್ಲ. ಯಾಕೆಂದರೆ ನಿಮ್ಮ ಯೋಗ ತುಂಬ ಚೆನ್ನಾಗಿರೋದ್ರಿಂದ ಯಾರು ಆ ಯೋಗ್ಯತೆ ಕಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಬಹುದು. ಹಾಗೆ ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ. ಓಕೆ, ನಿಮ್ಮ ಹಿತಶತ್ರುಗಳ ಈ ಥರ ನಿಮಗೆ, ಅಥವಾ ಆ ಶತ್ರುಗಳಿಂದ ಏನಾದರೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತಾ, ಅವರ ಮುಂದಿನ ನಡೆ ಏನಾಗಿದೆ, ಅವ್ರು ಏನಾದರೂ ಪ್ರಾಬ್ಲಮ್ಸ್ಗಳನ್ನು ಮಾಡ್ತಾ ಇದ್ದಾರಾ ನಿಮಗೆ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಓಕೆ, ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಾವ್, ಇಲ್ಲಿ ನೋಡಿ, ನಿಮ್ಮ ಕೆಲಸಗಳಲ್ಲಿ ಪ್ರಾಬ್ಲಮ್ಸ್ಗಳನ್ನ ಮಾಡ್ತಿದ್ರು. ನಿಮ್ಮ ಆ್ಯಕ್ಷನ್ಸ್ ಅಂದರೆ ಏನೇ ಒಂದು ವಿಚಾರವಾಗಿ ನೀವು ಮುಂದೆ ಹೋದ್ರೂ ಕೂಡ ಒಂದಷ್ಟು ನಿಮಗೆ ಕನ್ಫ್ಯೂಷನ್ ತರುವಂಥದ್ದು ಮಾಡ್ತಾಯಿದ್ರು. ಬಹಳಷ್ಟು ಅಂದರೆ ಹೇಗೆ ಅಂದರೆ ನಿಮ್ಮ ಮುಗ್ಧತೆನ ಅಥವಾ ಎಲ್ಲದನ್ನು ಕೂಡ ನಂಬುವಂತಹ ಮುಗ್ಧತೆನ ಇಂಥ ವ್ಯಕ್ತಿಗಳು ದುರುಪಯೋಗ ಪಡಿಸ್ಕೊಂಡಿದ್ರು. ಆದರೆ ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಅಂದರೆ ನಿಮ್ಮ ಮತ್ತು ಈ ಶತ್ರುವಿನ ಏನಿದೆ ಋಣ ಮುಗಿಯುವಂತಹ ಸಂದರ್ಭ ಬಂದಿದೆ. ಕೆಲವ್ರ ಲೈಫಲ್ಲಿ ಮುಗಿತಾನೂ ಇದೆ, ಮುಗಿದಿದೆ ಅಂತಲೂ ಹೇಳಬಹುದು. ಬಹಳಷ್ಟು ಪ್ರಾಬ್ಲಮ್ಸ್ಗಳನ್ನ ಕೊಟ್ಟಿದ್ದರು. ಇಂಥ ವ್ಯಕ್ತಿಯ ವಿಚಾರವಾಗಿ ಸತ್ತು ಬದುಕ್ದಂಗೆ ಫೀಲ್ ಕೂಡ ನಿಮಗೆ ಆಗಿದೆ. ಸೊ ಏನೆಲ್ಲ ಮಾಡಬೇಕು ಅಂದರೆ ನಿಮ್ಮ ಲೈಫ್ ಬಗ್ಗೆ ಆಗಿರಲಿ ಅಥವಾ ನಿಮ್ಮ ಬಗ್ಗೆ ಆಗಿರಲಿ, ಈ ವ್ಯಕ್ತಿ ಒಂದಷ್ಟು ಕೆಟ್ಟ ನಿರ್ಧಾರಗಳನ್ನು ತೊಗೊಂಡಿದ್ದು ಅಥವಾ ಪರ್ಮನೆಂಟಾಗಿ ನಿಮ್ಮನ್ನು ನೋಡಲೇಬಾರ್ದು, ಕಾಣಲೇಬಾರ್ದು ಅನ್ನುವಂತಹ ರೀತಿಯಲ್ಲಿ ಎಲ್ಲ ಶತಪ್ರಯತ್ನಗಳನ್ನು ಮಾಡಿದರು. ಪ್ರಕೃತಿ ಏನು ಮಾಡಿದೆ, ನೀವು ನಂಬಿದಂತಹ ದೈವ ಏನು ಮಾಡಿದೆ, ಇವರ ಮತ್ತು ನಿಮ್ಮ ಸಂಬಂಧದ ನಡುವೆ ಒಂದು ದೊಡ್ಡ ಬಿರುಕು ಬಂದು ದೂರ ಆಗ್ತಾ ಇದ್ದಾರೆ. ಈ ವ್ಯಕ್ತಿ ಜೊತೆಗೆ ಒಡನಾಟ ಏನಿದೆಯಲ್ಲ, ಇವರು ಏನೇ ನಿಮಗೆ ಪ್ರಾಬ್ಲಮ್ಸ್ ಈ ಹಿಂದೆ ಕೊಟ್ಟಿರಬಹುದು, ನಿಮ್ಮ ಮುಗ್ಧತೆಯನ್ನು ದುರುಪಯೋಗ ಪಡಿಸ್ಕೊಂಡಿರಬಹುದು. ಆದರೆ ಈ ಏನಿದೆಯಲ್ಲ, ನಿಮ್ಮಿಬ್ಬರ ನಡುವೆ ಇದ್ದಂತಹ ಕೆಲ ಸಂಬಂಧಗಳು ಏನಿದೆಯಲ್ಲ, ಆ ಋಣನ ಮುಗಿತಾ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಈ ವ್ಯಕ್ತಿ ನಿಮಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡೋದು ಅಥವಾ ಮಾಟ ಮಂತ್ರಗಳು, ವಶೀಕರಣಗಳು, ಪ್ರಯೋಗಗಳು, ತಂತ್ರ ಪ್ರಯೋಗಗಳು, ಇನ್ನೊಂದು ಏನೆಲ್ಲ ಮಾಡಿದಾರಲ್ವ, ಏನೆಲ್ಲ ಮಾಡಿದ್ರು ಅದೆಲ್ಲನೂ ಕೂಡ ಮೈಂಡ್ಸೆಟ್ ಚೇಂಜ್ ಮಾಡ್ಕೊಳ್ಳುವಂಥದ್ದು ಅಥವಾ ನಿಮ್ಮಿಂದ ದೂರ ಹೋಗುವಂತಹ ಕೆಲ ಸಂದರ್ಭಗಳು ಕ್ರಿಯೇಟ್ ಆಗ್ತಾ ಇದೆ. ಇದೊಂದು ಮೇಜರ್ ಆಗಿ ಆಗ್ತಾ ಇದೆ. ಸೊ ದಯವಿಟ್ಟು ಈಗ ನಿಮ್ಮ ಲೈಫಲ್ಲಿ ಬಹಳಷ್ಟು ಅದ್ಭುತವಾದಂತಹ ಬದಲಾವಣೆಯ ದಿನಗಳು ಇದಾಗಿದೆ. ನೀವು ಯಾವುದಾದ್ರೂ ಒಂದು ದೈವದ ಹತ್ರ ಹೋಗುವಂಥದ್ದು, ದೇವರ ಪ್ರದಕ್ಷಿಣೆಗಳನ್ನು ಮಾಡುವಂಥದ್ದು, ಹನುಮಾನ್ ಚಾಲೀಸ್ಗಳನ್ನು ಹೇಳ್ಕೊಳ್ಳುವಂಥದ್ದು, ದೇವಸ್ಥಾನಕ್ಕೆ ಹೋಗುವಂಥದ್ದು, ಶರಮಾತ್ಮ ದೇವಸ್ಥಾನಗಳಿಗೆ ಹೋಗುವಂಥದ್ದು, ದೇವಿಯ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ರಾಹು ಒಂದಷ್ಟು ಕಡಿಮೆ ಆಗ್ತಾನೆ. ಅಂದರೆ ನಮಗೆ ಯಾರೇ ಏನೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡೋರು ಒಂದಷ್ಟು ಅವಾಯ್ಡ್ ಆಗ್ತಾ ಬರ್ತಾರೆ. ಹೆಣ್ಣು ದೇವರ ದೇವಸ್ಥಾನಗಳಿಗೆ ರಾಹು ಕಾಲದಲ್ಲಿ ಹೋಗುವಂಥದ್ದು, ಅಲ್ಲಿ ಪ್ರದಕ್ಷಿಣೆಗಳನ್ನು ಹಾಕುವಂಥದ್ದು, ದೀಪಗಳನ್ನು ಹಚ್ಚುವಂಥದ್ದು, ನಿಂಬೆಹಣ್ಣಿನ ದೀಪಗಳನ್ನು ರಾಹು ಕಾಲದಲ್ಲೇ ಶುಕ್ರವಾರದ ದಿನ, ಮಂಗಳವಾರದ ದಿನ ಹಚ್ಚೋದ್ರಿಂದ ನಮಗೆ ಶತ್ರುಗಳ ಕಾಟ ಏನಿದೆಯಲ್ಲ ಅದರಿಂದ ಒಂದು ಪರ್ಮನೆಂಟ್ ಮುಕ್ತಿ ಅಂತ ಹೇಳ್ಬೋದು. ನೀವು ಅಂದ್ಕೊಂಡಂತಹ ಕೆಲಸಗಳು ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ರಾಹು ದೋಷಗಳಿದ್ರೂ ಕೂಡ ಅದನ್ನು ಅವಾಯ್ಡ್ ಮಾಡುವಂಥ ಸಾಧ್ಯತೆ ಇದೆ. ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನೀವು ಇಷ್ಟೆಲ್ಲ ಮಾಡಿಕೊಂಡು ಬಂದ ನಂತರದಲ್ಲಿ ನಿಮ್ಮ ಬಿಸ್ನೆಸ್ ಕ್ಲಿಕ್ ಆಗುವಂತಹ ಸಾಧ್ಯತೆಗಳು, ನಿಮ್ಮ ಮನೆಯಲ್ಲಿ ಸಮೃದ್ಧಿ ಬರುವಂತಹ ಸಾಧ್ಯತೆಗಳು. ಯಾಕೆಂದರೆ ಇದೊಂದು ಪೀಕ್ ಪೀರಿಯಡ್ ಏನಾಗಿದೆಯಲ್ವಾ, ಬಹಳಷ್ಟು ಕೆಟ್ಟದ್ದನ್ನೇ ಮಾಡಿರುವಂಥದ್ದು ಜನಗಳು ತುಂಬಾ ಇದ್ದಾರೆ. ನಿಮಗೆ ಮಾಡಿ ಕಡೆಯಲ್ಲಿ ನಿಮಗೊಂದು ಭಗವಂತ ಕಾಯ್ತಾ ಇದ್ದಾನೆ.
ಅವರೇ ಸುಮ್ಮನಾಗಿದ್ದಾರೆ. ಬಟ್ ಆದರೆ ಕೆಲವೊಂದು ಶಾಖಗಳು ನಿಮ್ಮಲ್ಲಿ ಇದೆ ಈಗಲೂ ಕೂಡ. ಸೊ ಈಗ ಏನಿದೆ ನಿಮ್ಮ ಲೈಫಲ್ಲಿ ಒಂದಷ್ಟು ನಿಮ್ಮ ಜಾತಕಗಳಲ್ಲೂ ಕೂಡ ಅದ್ಭುತವಾದಂತಹ ಬದಲಾವಣೆಗಳು, ಹಾಗೆ ಒಳ್ಳೊಳ್ಳೆಯ ದಿನಗಳು ಬರ್ತಾ ಇರೋದ್ರಿಂದ ಇಂಥ ಕೆಟ್ಟ ಜನಗಳ ಏನಿದೆಯಲ್ಲ ಒಡನಾಟಗಳು ದೂರ ಆಗ್ತಾ ಇದೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ದೇವಿಯ ದೇವಸ್ಥಾನಕ್ಕೆ ಆದಷ್ಟು ಮೊರೆ ಹೋಗುವಂಥದ್ದು, ಕುಂಕುಮಾರ್ಚನೆಗಳನ್ನು ಮಾಡಿಸುವಂಥದ್ದು. ಆ ಕುಂಕುಮಾರ್ಚನೆ ಮಾಡಿಸ್ಕೊಂಡ್ಬಿಟ್ಟು ಆ ತಂದಿರುವಂಥ ಕುಂಕುಮನ ಎಲ್ಲೋ ಒಂದು ಕಡೆ ಬೊಗಾಸೋ ಅಂಥದ್ದಲ್ಲ. ನಿಮ್ಮನೆ ಕುಂಕುಮ ಡಬ್ಬದೊಳಗೇ ಹಾಕಿ, ಆ ಬಟ್ಲೊಳಗಡೆ ಹಾಕಿ, ಅಥವಾ ನಿಮ್ಮ ಮಿರರ್ ಮುಂದೆನೇ ಇಟ್ಕೊಳ್ಳಿ. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಯಾರೇ ಆಗಲಿ ಪ್ರತಿದಿನ ಹಣೆಗೆ ಹಚ್ಕೊಂಡು ಹೋಗಿ. ಅಷ್ಟೆಲ್ಲ ಚೆನ್ನಾಗಿ ಕುಂಕುಮಾರ್ಚನೆಗಳನ್ನು ಮಾಡಿಸಿರ್ತೀರಿ. ವಾರದಿಂದ ವಾರಕ್ಕೆ ಆಗುವಂತಹ ರೀತಿಯಲ್ಲಿ ಕುಂಕುಮಾರ್ಚನೆಗಳನ್ನು ಮಾಡಿಸಿ ಒಂದು 5 ವಾರಗಳ ಕಾಲದಲ್ಲಿ. ಸೊ ನಿಂಬೆಹಣ್ಣಿನ ದೀಪ ಯಾರಿಗೆಲ್ಲ ಹಚ್ಚೋಕ್ಕಾಗತ್ತೆ ದಯವಿಟ್ಟು ನೀವು ಅದನ್ನು ಮಾಡ್ಕೊಳ್ಬೋದು. ಇದರಿಂದ ನಿಮಗೆ ಬಹಳಷ್ಟು ಬರುವಂತಹ ಯೋಗಗಳು ಬ್ಲಾಕ್ ಆಗಿತ್ತು, ಅದೃಷ್ಟಗಳು ಬರುವಂತಹ ಸಾಧ್ಯತೆಗಳಿದೆ. ಕೆಲವೊಂದು ಸಲ ನಿಮ್ಮ ಮೈಂಡ್ ಆಫ್ ಆ್ಯಂಡ್ ಆನ್ ಆಗ್ತಾ ಇರುತ್ತೆ, ದೃಷ್ಟಿಗಳಿಗೂ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಹೇಳೋದೇನು ಅಂದರೆ ಬ್ಲ್ಯಾಕ್ ಟರ್ಮಲಿನ ಹಾಕ್ಕೊಳ್ಳಿ. ಬ್ಲ್ಯಾಕ್ ಟರ್ಮಲಿನ ಹಾಕೊಳ್ಳೋದ್ರಿಂದ ಈ ಥರ ದೃಷ್ಟಿ ದೋಷಗಳು ಏನೇ ಇದ್ರೂ ಕೂಡ ಕಂಟ್ರೋಲ್ ಮಾಡುತ್ತೆ, ಅದು ಬ್ರೇಕ್ ಮಾಡುತ್ತೆ. ಓಕೆ, ಇಲ್ಲಿ ಕೆಲವೊಂದು ಸಲ ಈಶ್ವರನ ದೇವಸ್ಥಾನ, ಇಲ್ಲಿ ಕೆಲವ್ರು ನೋಡ್ತಾ ಇದ್ದೀರಿ ಈಶ್ವರನ ಮನೆ ದೇವರು ಇರುವಂಥವರು ಕೂಡ ಇಲ್ಲಿ ರೀಡಿಂಗ್ಸ್ಗಳನ್ನ ನೋಡ್ತಾ ಇದ್ದೀರಿ. ಸೊ ಆ ಮೈಂಡ್ ಏನಾಗುತ್ತೆ ಆಫ್ ಆ್ಯಂಡ್ ಆನ್ ಆಗುವಂಥದ್ದು. ಮುಂದೆ ಎದ್ದು ಏನೇನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ, ಅದು ಮುಂದೆ ಹೋಗೋದಕ್ಕಾಗಲ್ಲ ಬಿಕಾಸ್ ಆಫ್ ದೃಷ್ಟಿಯಿಂದ. ಹಾಗೆ ನೀವೇನು ಮಾಡ್ತೀರಿ, ಒಂದಷ್ಟು ಲೇಜಿತನೂ ನಿಮ್ಮಲ್ಲಿದೆ. ಇನ್ನು ಮುಂದೆನೂ ಕೂಡ ಅದೇ ಥರ ಆದಾಗ ದಯವಿಟ್ಟು ಶತ್ರುನ ಏನೋ ಮಾಡಿಬಿಟ್ಟ, ನನಗಿನ್ನು ಅವರು ಯಾರೋ ಮಾಡಿಬಿಟ್ರು ಇನ್ನು ಮಾಡಿಬಿಟ್ರು ಅಲ್ಲ, ಮಾಡಿದರು ಹೌದು, ಈ ಹಿಂದೆ ಮಾಡಿದರು. ಬಟ್ ಆದರೆ ಈಗ ಅವರು ಒಂದಷ್ಟು ಕಂಟ್ರೋಲ್ನಲ್ಲಿದ್ದಾರೆ. ಹಾಗೆ ಅವರಿಂದ ಏನೇ ಮಾಡಿಸುವಂತಹ ಋಣಗಳನ್ನು ಮುಕ್ತಿ ಆಗ್ತಾ ಇದೆ. ಹಾಗೆ ಇಲ್ಲಿ ನೀವು ಏನು ದೇವಿಯ ಪ್ರಾರ್ಥನೆಗಳನ್ನು ಅತಿ ಹೆಚ್ಚಾಗಿ ಮಾಡ್ತೀರಿ. ದೇವಿ ಅಂದ ಕೂಡಲೇ ದುರ್ಗಾದೇವಿ, ಚಾಮುಂಡಿ, ಮಾರಿಕಾಂಬ, ಚೌಡೇಶ್ವರಿ, ಬನಶಂಕರಿ, ಇಂಥ ಕ್ಷುದ್ರ ದೇವತೆಗಳು, ಓಕೆನಾ, ಇಂಥ ದೇವತೆಗಳಿಗೆ ನೀವು ಆರಾಧನೆ ಮಾಡಿದಾಗ ಒಂದಷ್ಟು ಇಂಥವರ ಶಾಖಗಳು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಇವರು ಬರದೇ ಇರುವ ರೀತಿಯಲ್ಲೂ ಕೂಡ ಆಗತ್ತೆ. ಇಲ್ಲಿ ಚಾರಿಯಟ್ ಕಾರ್ಡ್ ಬಂದಿರೋದ್ರಿಂದ ಕೆಲವೊಂದು ಸಲ ನಿಮ್ಮ ಏನಿದೆ ನಿಮ್ಮ ಲೇಜಿನೆಸ್ ಕೂಡ ನಿಮ್ಮ ಅದೃಷ್ಟ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಪ್ರತಿ ಬಾರಿ ಶತ್ರುಗಳದೇ ಆಗಿರೋದಿಲ್ಲ, ಶತ್ರುಗಳದ್ದು ಮುಗಿಯುತ್ತೆ. ಬಟ್ ಲೇಜಿನೆಸ್ ಆಗುವಂಥದ್ದು, ಅಯ್ಯೋ ಆಮೇಲೆ ಮಾಡೋಣ ಬಿಡು, ಈಗ ಮಾಡೋಣ, ಕೆಲವೊಂದು ನೀವು ಅಂದ್ಕೊಂಡಿದ್ದಂಥದ್ದು ನಿಮ್ಮ ಕೈಲೇ ಆಗದೆ ಇರುವಂಥದ್ದು ಕಾರಣ ಏನು ಅಂತ ಹೇಳಿದ್ರೆ ನೀವೇ ರೆಡಿ ಇರಲ್ಲ, ನೀವೇ ಮುಂದೆ ಹೋಗೋದಕ್ಕೆ ರೆಡಿ ಇರೋದಿಲ್ಲ. ಸೊ ಮನೆ ದೇವರು ಕುಲದೇವರು ಏನಾದರೂ ಈಶ್ವರ ಆಗಿದ್ದರೆ ದಯವಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಕುಲದೇವರು ಏನಾದರೂ ಈಶ್ವರನೇ ಆಗಿದ್ದರೆ ನಿಮ್ಮ ಕುಲದೇವರ ಹೆಸರುಗಳನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತಾ ಹೋಗಿ. ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಸಿಟ್ಟುಗಳು ಜಾಸ್ತಿ ಆಗ್ತಾ ಇರುತ್ತೆ, ಓಡಾಟಗಳು ಕಡಿಮೆ ಆಗ್ತಾ ಇರುತ್ತೆ. ನಿಮ್ಮ ಕೋಪದಿಂದನೂ ಕೂಡ ಶತ್ರುಗಳು ಉಟ್ಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗೆ ಬೇಗ ನಂಬಿಬಿಡೋದು, ಬೇಗ ಆ ವ್ಯಕ್ತಿ ವಿಚಾರವಾಗಿ ಪ್ರಿಡಿಕ್ಟ್ ಮಾಡಿಬಿಡ್ಬೋದು, ಆ ವ್ಯಕ್ತಿ ಹೇಳಿದ್ದನ್ನು ಬೇಗ ನಂಬಿಬಿಡೋದು, ಮುಂದಕ್ಕೆ ದುಡುಕಿ ಹೋಗುವಂಥದ್ದು, ಇದನ್ನೆಲ್ಲನೂ ಕೂಡ ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ, ಕೆಲವೊಂದು ಸಲ ನಿಮ್ಮ ಕೋಪನೂ ಕೂಡ ಶತ್ರುಗಳನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ತೋರಿಸ್ತಾ ಇದೆ. ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಾ ಇದೆ ನಿಮಗೆ ನೋಡೋಣ. ಓಕೆ, ಇಲ್ಲಿ ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಾ ಇದೆ ನಿಮಗೆ, ಯಾವ ವಿಚಾರವಾಗಿ ಯೂನಿವರ್ಸಿಂದ ಮೆಸೇಜ್ ಬರ್ತಾ ಇದೆ. ಅಲೋನ್ನೆಸ್ ಅಂತೇಳಿ ಬರ್ತಾ ಇದೆ. ಕೆಲವೊಂದು ಸಲ ಏನು ನಿಮ್ಗೆ ಅನಿಸೋದು ಅಂದರೆ ಇಲ್ಲಿ ಯಾರೋ ಕಿರಿಕಿರಿ ಮಾಡಿಬಿಟ್ರು ಅಥವಾ ಇವರಿಂದ ಏನೋ ಪ್ರಾಬ್ಲಮ್ ಆಗಿಬಿಡ್ತು ಅಂದ ತಕ್ಷಣ ನಾನು ಒಂಟಿ, ನನಗೆ ಯಾರೂ ಇಲ್ವಾ, ನನಗೇನೂ ಇಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದೀರಿ. ದಯವಿಟ್ಟು ಮುಂದೆ ಬರುವಂತಹ ಇವತ್ತು ಯಾರು ಇಲ್ಲದೆ ಇರ್ಬೋದು ನಿಮ್ಮ ಲೈಫಲ್ಲಿ, ಬಿಕಾಸ್ ಈ ಥರದೊಂದು ಸಂದರ್ಭಗಳನ್ನು ನೋಡ್ತಾ ಇದ್ದೀರಿ. ಎಲ್ಲ ಕಡೆಯಿಂದಲೂ ನನಗೆ ಸ್ಟ್ರೆಸ್ ಆಗ್ತಾಯಿದೆ, ಪ್ರಾಬ್ಲಮ್ಸ್ಗಳಾಗ್ತಾ ಇದೆ, ಇನ್ನೊಂದು ಆಗ್ತಾಯಿದೆ ಅಂತೇಳಿ. ಬಟ್ ಅದ್ಭುತವಾದಂತಹ ಒಂದು ಬೆಳಕು ದೂರದಿಂದ ಕಾಣಿಸ್ತಾ ಇದೆ. ನೀವು ಎಷ್ಟು ಒಂಟಿಯಾಗಿರ್ತೀರೋ ಅಷ್ಟು ನೀವು ಭಗವಂತನಿಗೆ ತುಂಬ ಹತ್ರವಾಗಿರ್ತೀರಿ. ಹಾಗೆ ನಿಮ್ಮ ಜಯಕ್ಕೂ ಕೂಡ ನೀವು ಬಹಳಷ್ಟು ಹತ್ರವಾಗಿರ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಒಂಟಿ ಕಾಡುವಂಥದ್ದು, ಒಂಟಿಯಾಗಿರುವಂಥದ್ದು, ಇದರಿಂದ ನೀವು ಆ ಸಮಯ ಆ ಟೈಮ್ ಬಂದಾಗ ಒಂದು ಭಗವಂತನ ಬಗ್ಗೆ ಯೋಚನೆ ಮಾಡಿ, ಅಥವಾ ನಾಳೆ ಬೆಳಿಗ್ಗೆ ಏನು ನಾನು ಮಾಡಬೇಕು ಅನ್ನುವಂಥ ಟೈಮ್ ಟೇಬಲ್ಗಳನ್ನು ಹಾಕೊಳ್ಳಿ. ಅಥವಾ ನಾನು ಯಾವ ವಿಚಾರವಾಗಿ ನಾನು ಮುಂದೆ ಹೋಗಬೇಕು, ಯಾವ ವಿಚಾರನ ನನ್ನ ತಲೆಯಿಂದ ಇನ್ಮೇಲಿಂದ ತೆಗೆದು ಹಾಕಬೇಕು, ನನ್ನ ಲೈಫಲ್ಲಿ ನಾನು ನಮ್ಮ ಮನೆಯನ್ನು ಯಾವ ರೀತಿ ಸೆಕ್ಯೂರ್ಡಾಗಿ ಇಟ್ಕೊಳ್ಬೇಕು. ಈ ಶತ್ರುಗಳ ಕಾಟ ಹೌದು ಆಗಿದೆ, ಮರಳಿ ನಮ್ಮ ಲೈಫಿಗೆ ಬರದೇ ಇರುವಂಥ ರೀತಿಯಲ್ಲಿ ನಾನು ನನ್ನ ಮನೇನ ಯಾವುದೇ ಕಾರಣಕ್ಕೂ, ನೀವು ನನ್ನ ಕ್ಲೈಂಟ್ ಏನಾದರೂ ಆಗಿದರೆ, ನನ್ನ ಫಾಲೋವರ್ಸ್ ಏನಾದರೂ ಆಗಿದರೆ, ಯಾವುದೇ ಕಾರಣಕ್ಕೂ ಶತ್ರುಗಳಿಗೆ ಏನೇ ಪ್ರಾಬ್ಲಮ್ಸ್ಗಳನ್ನ ನೀವು ಕೊಡಬೇಡಿ.
ನೀವು ಕೊಡೋದಕ್ಕಿಂತ ಹೆಚ್ಚಾಗಿ 100 ಪಟ್ಟು ಹೆಚ್ಚಾಗಿ ನಿಮ್ಮ ತಾಳ್ಮೆ, ನಿಮ್ಮ ಒಂಟಿತನ, ನಿಮ್ಮ ಮೌನ ಏನಿದೆಯಲ್ಲ ಅದು ಭಗವಂತಂಗೆ ತುಂಬ ಇಷ್ಟ ಆಗುತ್ತೆ. 100 ಪಟ್ಟು ಅಂಥ ವ್ಯಕ್ತಿಗಳಿಗೆ ಭಾಳ ಪ್ರಾಬ್ಲಮ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಈ ಹೊಟ್ಟೆ ಕಿಚ್ಚು, ಹೊಟ್ಟೆ ಜಲಸಿ ಪಡುವಂತಹ ಜನಗಳು ಏನು ನಿಮ್ಮ ಸುತ್ತ ಇರ್ತಾರಲ್ವಾ, ಅವ್ರಿಗೆ ಅದು ಬಿಡುತ್ತೆ ಅಂದ್ಕೊಂಡಿದ್ದೀರಾ? ಅವ್ರ ಲೈಫಲ್ಲಿ ಯಾವುದೋ ಒಂದು ಆಗುವಂತಹ ಯೋಗಗಳನ್ನು ಕಳ್ಕೊಳ್ತಾ ಹೋಗ್ತಾ ಇರ್ತಾರೆ. ಯಾವಾಗಲೂ ನೋಡಿ ಕರ್ಮ ಕಾಡ್ತಾ ಇರುತ್ತೆ, ಕಾಣಿಸೋದೇ ಇಲ್ಲ. ಯಾಕೆ ಹೀಗಾಗೋಯ್ತು, ನಾನು ತುಂಬ ಒಳ್ಳೆಯವನು, ತುಂಬ ಒಳ್ಳೆಯವಳು, ನನ್ನ ಜೀವನದಲ್ಲೇ ಯಾಕೆ ಹೀಗಾಗಬೇಕು ಅಂತ ಹೇಳಿದ್ರೆ ಅವ್ರು ಇನ್ನೊಬ್ಬರ ಜೀವನದಲ್ಲಿ ಇನ್ನೇನೋ ಆಟ ಆಡ್ಕೊಂಡು ಬಂದು ಕೂತ್ಕೊಂಡ್ಬಿಟ್ಟಿರ್ತಾರೆ. ಹಗಲು ರಾತ್ರಿ ದೇವರು ದಿಂಡ್ರು ಅಂತ ಪೂಜೆ ಮಾಡ್ತಾ ಇರ್ತಾರೆ. ದಯವಿಟ್ಟು ನೀವು ನನ್ನ ಫಾಲೋವರ್ಸ್ ಆಗಿದ್ರೆ ಯಾವುದೇ ಕಾರಣಕ್ಕೂ ಶತ್ರುಗಳಿಗೆ ತಪ್ಪಾಗಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ನೀವು ಸುಮ್ಮನೆ ಒಂದೇ ವರ್ಷ ಕೂತು ನೋಡಿ, ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಮಾಡಿರಬಹುದು, ಅವ್ರ ಜೀವನದಲ್ಲಿ ಏಳಿಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಬಗ್ಗೆ ಕೆಟ್ಟದ್ದೇ ಯೋಚನೆ ಮಾಡಬೇಡಿ. ನೀವು ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡ್ತಾ ಹೋಗಿ, ಅವರ ಲೈಫ್ ಯಾವ ರೀತಿ ಆಗತ್ತೆ ಅನ್ನೋದು ನೀವೇ ಕಣ್ಣಾರೆ ನೋಡ್ಬೋದು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಶತ್ರುಗಳ ಕಾಟ ಈಗಲೂ ಕೂಡ ನಿಮಗೆ ಇದೆಯಾ? ಅವರ ಮುಂದಿನ ನಡೆ ನಿಮ್ಮ ಜೀವನದಲ್ಲಿ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಶತ್ರುಗಳ ತೊಂದರೆ ನಿಮಗೆ ಈಗಲೂ ಕೂಡ ಇದೆಯಾ ಇಲ್ವಾ? ಅವರ ಮುಂದಿನ ನಡೆ ಏನಾಗಿದೆ? ಓಕೆ, 2 ಆಫ್ ಕಪ್ಸ್ ಇದೆ. ಕೆಲವೊಂದು ಸಲ ಸಂಬಂಧಗಳಲ್ಲೇ ಬಹಳಷ್ಟು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿದಂಥದ್ದು ಕೂಡ ಇದೆ. ಇಲ್ಲಿ ತುಂಬಾ ತೊಂದರೆಗಳನ್ನು ಕೂಡ ಇಲ್ಲಿ ನೀವು ಅನುಭವಿಸ್ತಾ ಇದ್ದೀರಿ. ಇಲ್ಲಿ ಕೆಲವೊಂದು ಸಲ ಈ ಪ್ರೆಗ್ನೆನ್ಸಿ ಲೇಡಿಗಳು ಏನಾದರೂ ನಿಮ್ಮ ಫ್ಯಾಮಿಲಿಗಳಲ್ಲಿ ಇದ್ದರೆ ಅಂಥವ್ರ ಮೇಲೂ ಕೂಡ ಏನು ಕಣ್ಣು ಬಿದ್ದಿರುವಂಥದ್ದು ಅಥವಾ ಬಹಳಷ್ಟು ಪ್ರಾಬ್ಲಮ್ಸ್ಗಳು ಆಗಿರುವಂಥದ್ದು ಕೂಡ ಇದೆ. ಇಲ್ಲಿ 2 ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ಯಾರೂ ಹೊರಗಡೆ ಶತ್ರುಗಳನ್ನು ನಾನು ನೋಡ್ತಾ ಇಲ್ಲ ಹೆಚ್ಚಾಗಿ. ಇಲ್ಲಿ ನಿಮ್ಮ ಜೊತೆ ಸ್ನೇಹ ಸಂಬಂಧದಲ್ಲಿ ಮತ್ತು ನಿಮ್ಮ ಸಂಬಂಧಗಳಲ್ಲಿ, ನಿಮ್ಮ ರಿಲೇಷನ್ಸ್ ಆ ಥರದಲ್ಲೇ ನಿಮ್ಮ ಶತ್ರುಗಳನ್ನು ನಾನು ನೋಡ್ತಾ ಇರೋದು. ಇಂಥವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥ ಜನಗಳಿರೋದು. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಏನಾದರೂ ನಿಮ್ಮ ಸಂಬಂಧಗಳು ಚೆನ್ನಾಗಿದ್ದರೆ, ನಿಮ್ಮ ಮದುವೆ ಮ್ಯಾರೇಜ್ ಲೈಫ್ಗಳು ಚೆನ್ನಾಗಿದ್ದರೆ ಅದ್ರ ಮೇಲೆ ಕಣ್ಣು ಬೀಳುವಂಥದ್ದು, ಇದನ್ನು ಯಾವಾಗ ದೂರ ಆಗುತ್ತೆ, ಈ ಥರ ಕೆಟ್ಟದಾಗಿ ಯೋಚನೆ ಮಾಡುವಂತಹ ಜನಗಳು ಬಹಳಷ್ಟು ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಬಹಳಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದಾರೆ. ಇದರಿಂದ ನಿಮ್ಮ ಆರೋಗ್ಯಗಳನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಿ. ಇದರಿಂದ ಮನೇಲಿ ಏನಾಗ್ತಾ ಇದೆ ಪ್ರಾಬ್ಲಮ್ಸ್ಗಳು ಅಂತ ಹೇಳಿದ್ರೆ, ಭಯ ಕಾಡುವಂಥದ್ದು, ಒಂದು ಕಡೆ ಸುಮ್ಮನೆ ಮಲಗುವಂಥದ್ದು. ಇಲ್ಲಿ ಯಾರೇ ಏನೇ ಮಾತಾಡಿಸಿದ್ರು ಕೂಡ ನಿಮ್ಮ ಸಂಬಂಧಗಳಲ್ಲಿ ದೊಡ್ಡದಾದಂತಹ ಬಿರುಕುಗಳನ್ನು ನಾನು ನೋಡುವಂಥದ್ದು, ಮನೆಗಳಲ್ಲಿ ಕಿರಿಕಿರಿ ಆಗುವಂಥದ್ದು ಕೂಡ ಇದೆ. ಬಟ್ ಆದರೆ ಬಹಳಷ್ಟು ಒಳ್ಳೆಯ ಏನಿದೆ ಈ ಹಿಂದೆ ಒಳ್ಳೆಯ ಸಂಬಂಧಗಳಿದ್ದು ಹಾಗೆ ಇಲ್ಲಿ ನಿಮ್ಮ ಜೊತೆಗಿದ್ಕೊಂಡು ನಿಮ್ಮ ಲೈಫಲ್ಲಿ ಏನು ಅಪ್ಡೇಟ್ಸ್ಗಳಾಗ್ತಾ ಇರುತ್ತೆ ಅದನ್ನೆಲ್ಲನೂ ಕೂಡ ಈ ವ್ಯಕ್ತಿಗಳು ತಿಳ್ಕೊಳ್ಳುವಂಥದ್ದು ಇದೆ. ಹಾಗೆ ಈಗಲೂ ಕೂಡ ನಿಮ್ಮ ಜೊತೆ ಬಹಳಷ್ಟು ಹಿತವಾಗಿ ಮಾತನಾಡುವಂತಹ ಜನಗಳೇ ಇವರು ಅಂತ ಹೇಳಿ. ಇದರಿಂದ ಏನಾಗ್ತಿದೆ, ನಿಮಗೆ ಇಂಥ ವ್ಯಕ್ತಿಗಳಿಂದ ಪ್ರಾಬ್ಲಮ್ಸ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಮನೆಯಲ್ಲಿ ಕಿರಿಕಿರಿ, ಹಾಗೆ ದೃಷ್ಟಿಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಒಂದು ರೀತಿ ಭಯ ಕಾಡುವಂಥದ್ದು, ತಲೆನೋವು ಜಾಸ್ತಿ ಆಗುವಂಥದ್ದು, ಒಂದು ಕಡೆ ಸುಮ್ಮನೆ ದಿನನ ವೇಸ್ಟ್ ಮಾಡುವಂಥದ್ದು, ಒಂದು ಕಡೆ ಸುಮ್ಮನೆ ಮಲಗುವಂಥದ್ದು, ದಿನಗಳನ್ನು ವೇಸ್ಟ್ ಮಾಡುವಂಥದ್ದು, ಆ ಗಾಬರಿ ತವಕ ಆತಂಕಗಳು ಬರುವಂಥದ್ದು, ಈ ರೀತಿ ಎಲ್ಲ ಕಾಡ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಒಂದಷ್ಟು ಪ್ರೆಗ್ನೆನ್ಸಿ ಆಗೇ ಇಲ್ಲ, ಪ್ರೆಗ್ನೆನ್ಸಿ ಲೇಡಿ, ನಾನು ಪ್ರೆಗ್ನೆನ್ಸ್ ಆಗಿದ್ದೀನಿ, ನನಗೂ ಇದೇ ರೀತಿ ಕಾಡ್ತಾ ಇರುತ್ತೆ ಅನ್ನೋದಾದರೆ ದಯವಿಟ್ಟು ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ಅದ್ಭುತವಾಗಿ ಎಲ್ಲ ಕ್ರಿಸ್ಟಲ್ಸ್ಗಳನ್ನ ತೋರಿಸಿದ್ದೀನಿ ನಾನು ಪ್ರೆಗ್ನೆನ್ಸಿ ಲೇಡಿಗಳಿಗೆ ರೆಡ್ ಜಾಸ್ಪರ್ ಅನ್ನೋದು ತೋರಿಸಿದ್ದೀನಿ. ಯಾಕೆಂದರೆ ಹೊಟ್ಟೆಯಲ್ಲಿ ಬರುವಂತಹ ಮಗುವಿನ ಹಿಂದಿನ ಜನ್ಮದ ಕರ್ಮಗಳು ಕೂಡ ತರಬಾರ್ದು ಅನ್ನೋದಕ್ಕೋಸ್ಕರ ಏನಿದೆ ರೆಡ್ ಜಾಸ್ಪರ್ ಮಿಕ್ಸ್ ಸಿಟ್ರಿನ್ನ ನೀವು ತಗೊಳ್ಬೇಕಾಗತ್ತೆ. ಇಲ್ಲಿ ಒಂದಷ್ಟು ನಿಮ್ಮ ಫ್ಯೂಚರ್ ಏನು ನಿಮ್ಮ ಬಿಸ್ನೆಸ್ ವಿಚಾರದಲ್ಲೂ ಕೂಡ ಇಂಥ ವ್ಯಕ್ತಿಗಳಿಗೆ ಬಹಳಷ್ಟು ಕಣ್ಣಿದೆ. ಸೊ ಹಾಗಾಗಿ ಏನಾಗ್ತಾ ಇರುತ್ತೆ, ನಿಮ್ಮ ಮೈಂಡ್ ಆಫ್ ಆ್ಯಂಡ್ ಡೌನ್ ಆಗುವಂಥದ್ದು, ಸಮೃದ್ಧಿಗಳು ನಿಮ್ಮ ಲೈಫಲ್ಲಿ ನೀವು ಲೈಫ್ ಲೀಡ್ ಮಾಡ್ತಿದ್ದೀರಲ್ಲಿ. ಇಲ್ಲಿ ಹೌದು, ಇಲ್ಲಿ ಪ್ರೆಗ್ನೆನ್ಸಿ ಲೇಡಿಗೆ ಒಂದು ವಿಚಾರ ಆದರೆ, ಇಲ್ಲಿ ಈ ಕಾರ್ಡ್ ಮುಖಾಂತರವಾಗಿ ಪ್ರತಿಯೊಬ್ಬರಿಗೂ ಏನು ರೆಸೊನೇಟ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಬಿಸ್ನೆಸ್ ವಿಚಾರ, ನಿಮ್ಮ ಕೆಲಸದ ವಿಚಾರ, ನಿಮ್ಮ ದುಡಿಮೆಯ ವಿಚಾರ, ನೀವು ಸಮೃದ್ಧಿಯಾಗಿ ಬದುಕ್ತಿರೋಂತಹ ವಿಚಾರಗಳಲ್ಲಿ ಜನಗಳ ಕಣ್ಣು ಬಹಳಷ್ಟು ಇದೆ ಅನ್ನುವಂಥ ರೀತಿಯಲ್ಲಿ
ರೀತಿಯಲ್ಲಿ ತೋರಿಸ್ತಾ ಇದೆ. ಬಟ್ ಆದರೆ ಯಾರು ಹೇಗೆ ಕಣ್ಣು ಹಾಕಿದ್ರೂ ಕೂಡ, ಏನೇ ಜಲಸಿ ಪಟ್ಟರು ಕೂಡ, ನಿಮ್ಮ ಲೈಫಲ್ಲಿ ಯಾವುದೇ ಏನಿದೆ ಮೇಜರ್ ಆಗಿ ಏನೋ ಕಳ್ಕೊಂಡ್ಬಿಟ್ರಿ, ಏನೋ ಪ್ರಾಬ್ಲಮ್ ಆಗಿಬಿಡ್ತು, ಯಾವುದು ಕೂಡ ಇಲ್ಲ. ಸೊ ನಾನಿಲ್ಲಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಇಂಥ ವ್ಯಕ್ತಿಗಳನ್ನು ನೀವು ದೂರ ಮಾಡೋದಕ್ಕೂ ಆಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಇವರು ನಿಮ್ಮ ಜೊತೆ ಒಡನಾಟದಲ್ಲಿ ಇರುವಂಥವ್ರು. ಹಾಗೆ ಏನಿದೆ ಶತ್ರುಗಳು ಅಂತಲೇ ಹೇಳ್ಬೋದು. ಇಲ್ಲಿ ದಿ ಚಾರಿಯೇಟ್ ಬಂದಿರೋದ್ರಿಂದ ಕೆಲವೊಂದು ಸಲ ನೀವು ಬಹಳಷ್ಟು ಏನಿದೆ ವೇಗವಾಗಿ ನಿಮ್ಮ ಲೈಫಲ್ಲಿ ಏನೋ ಒಂದು ಮಾಡೋಕ್ಕೆ ಹೋಗ್ತಿರ್ತೀರಿ, ಏನೋ ಒಂದು ಬೈ ಮಾಡಬೇಕು ಅಥವಾ ಏನೋ ಒಂದು ತೊಗೊಳ್ಬೇಕು, ನನ್ನ ಕೆಲಸದ ಹಾಗಿರಬೇಕು ಹೀಗಿರಬೇಕು ಅಂತ ಮುಂದಕ್ಕೆ ಹೋಗ್ತಾ ಇರ್ತೀರಿ. ಅದರಲ್ಲೂ ಕೂಡ ಕಣ್ಣು ಬೀಳುವಂತಹ ಸಾಧ್ಯತೆ, ಬಹಳಷ್ಟು ಕಾಂಪಿಟೇಷನ್ಸ್ಗಳು ಬರುವಂಥ ಸಾಧ್ಯತೆ, ಚಿಕ್ಕ ಚಿಕ್ಕ ವಿಚಾರ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ, ಬಹಳಷ್ಟು ಆ ವಿಚಾರವಾಗಿ ತುಂಬ ಈಸಿಯಾಗಿ ಹೋಗ್ಬೋದು. ಬಟ್ ಆದರೆ ಇನ್ನೇನು ಆಗ್ಬಿಡ್ತು ಅನ್ನುವಂಥ ಹೊತ್ತಲ್ಲಿ ಆಗದೆ ಕೈ ಬಿಟ್ಟು ಹೋಗ್ತಾ ಇರುವಂಥದ್ದು ಕೂಡ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಭಾಳಷ್ಟು ಕೈ ತಪ್ಪು ಹೋಗಿರುವಂಥದ್ದು, ಕೈ ಬಿಟ್ಟು ಹೋಗಿರುವಂಥದ್ದು, ಒಂದಷ್ಟು ನಿಮ್ಮ ಮೈಂಡ್ಗೆ ತುಂಬಾ ಕಿರಿಕಿರಿ ಆಗ್ತಾ ಇರುವಂಥದ್ದು, ನಿಮ್ಮ ಜೀವನದಲ್ಲಿ ಎಲ್ಲ ತುಂಬ ಚೆನ್ನಾಗಿರುವಂತಹ ಜನಗಳು ಕೂಡ ನಿಮ್ಮ ಜೊತೆಗೆ ಕಿರಿಕಿರಿ ಆಗುವಂಥದ್ದು, ಈ ರೀತಿ ಮಾಡ್ತಾ ಅಂದರೆ ಇಂಥ ಶತ್ರುಗಳ ಏನಿದೆ ಕಣ್ಗಳಿಂದ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ಇಲ್ಲಿ ಮೇಜರಾಗಿ ನಾನು ಇನ್ನೊಂದು ಏನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವರು ಸಂಬಂಧಗಳಲ್ಲೇ ಇದ್ದಾರೆ ಅನ್ನುವಂಥ ಮತ್ತೊಂದು ಸಲ ಒತ್ತು ಕೊಟ್ಟು ಹೇಳ್ತಾ ಇದೆ. ಇಂಥ ವ್ಯಕ್ತಿಗಳು ನಿಮ್ಮ ಸಂಬಂಧಗಳಲ್ಲೇ ಇದ್ದಾರೆ. ಬಹಳಷ್ಟು ನಿಮ್ಮ ರಿಲೇಟಿವ್ಸ್ಗಳಲ್ಲೇ ನಾನು ನಿಮ್ಮ ಶತ್ರುಗಳನ್ನು ನೋಡ್ತಾ ಇದ್ದೀನಿ. ಹೊರಗಿನ ಶತ್ರುಗಳು ಜಾಸ್ತಿ ಇಲ್ಲ. ಬಹಳಷ್ಟು ಪ್ರಾಬ್ಲಮ್ಸ್ ಅಂದರೆ ನಿಮ್ಮ ಲಕ್ಸುರಿಯನ್ನು ನೀವು ಎಲ್ಲಿ ಮುಂದಕ್ಕೆ ಹೋಗ್ಬಿಡ್ತಾರೋ, ಎಲ್ಲಿ ಮುಂದಕ್ಕೆ ಹೋಗಿದ್ದಾರೋ, ಹೇಗೆ ಬದುಕೋದಕ್ಕೆ ಸಾಧ್ಯ, ಆ ರೀತಿ ಹೇಗೆ ತೊಗೊಂಡ್ರು, ಈ ರೀತಿ ಹೇಗೆ ತೊಗೊಂಡ್ರು, ಈ ರೀತಿ ಹೆಂಗೆ ಬದುಕ್ತಾ ಇದ್ದಾರೆ, ನೀವು ನ್ಯಾಯವಾಗಿ ಬದುಕಿದ್ರೂ ಕೂಡ ಹೇಗಿದೆಲ್ಲ ಸಾಧ್ಯ ಅನ್ನುವಂತಹ ರೀತಿಯಲ್ಲಿ ಹೊಟ್ಟೆ ಕಿಚ್ಚುಗಳನ್ನು ಪಡ್ಕೊಳ್ಳುವಂಥದ್ದೇ ಇದೆ. ಹಾಗೆ ನಿಮ್ಮ ಬಿಸ್ನೆಸ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಬಿಸ್ನೆಸ್ ಆಗಿರಲಿ, ಮನೆ ಆಗಿರಲಿ ತುಂಬ ಚೆನ್ನಾಗಿ ಹೋಗ್ತಾ ಇದ್ದರೆ ಅದರಲ್ಲೂ ಕೂಡ ಏರುಪೇರು, ಅದರಲ್ಲೂ ಕೂಡ ಬಹಳಷ್ಟು ತೊಂದರೆಗಳನ್ನು ಮಾಡುವಂಥದ್ದು ಅವರ ಕಣ್ಣುಗಳಿಂದನೇ ಅರ್ಧ. ನಿಮ್ಮ ಲೈಫಲ್ಲಿ ಏನೇ ಸಿಗಬೇಕಂದ್ರೂ ಕೂಡ ಬಹಳಷ್ಟು ಬಹಳಷ್ಟು ಕಷ್ಟಗಳನ್ನು ಎದುರಿಸೇ ತಲುಪಬೇಕಾಗಿರುವಂತಹ ಕೆಲ ಪರಿಸ್ಥಿತಿಗಳನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಹಾಗೆ ನಿಮ್ಮ ಲೈಫಲ್ಲಿ ತೊಂದರೆಗಳ ಮೇಲೆ ತೊಂದರೆ ಕ್ರಿಯೇಟ್ ಮಾಡುವಂತಹ ಕೆಲಸಗಳನ್ನು ಈ ವ್ಯಕ್ತಿ ಮಾಡ್ತಾ ಇದ್ದಾರೆ. ಬಟ್ ಇದು ಹೊರಗಿನವರಲ್ಲ, ಇದು ಮನೆಯವರು ಅಂತಲೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಯೂನಿವರ್ಸಿಂದ ಏನು ಮೆಸೇಜ್ ಕೊಡ್ತಾ ಇದೆ ನಿಮಗೆ, ಯಾವ ಮೆಸೇಜ್ ನಿಮಗೆ ಯೂನಿವರ್ಸಿಂದ ಸಿಗ್ತಾ ಇದೆ ನೋಡೋಣ. ಓಕೆ, ದಿ ಔಟ್ಸೈಡರ್ ಅಂದರೆ ಮನೆಯವರೇ ನಿಮಗೆ ಹೊರಗಿನವರ ರೀತಿಯಲ್ಲಿ ಕಾಣ್ತಾ ಇರುವಂತಹ ಪರಿಸ್ಥಿತಿ ಇದಾಗಿದೆ. ಆ ಥರದೊಂದು ಸಿಚುವೇಶನ್ಸ್ ಎದುರಾಗಿದೆ. ನಾ ಹೇಳಿದ್ನಲ್ಲ, ನೀವು ನಿಮ್ಮ ಪಾಡಿಗೆ ಬದುಕಿದ್ರೂ, ನೀವು ನಿಮ್ಮ ಪಾಡಿಗಿದ್ರೂ ಕೂಡ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುವಂಥದ್ದು. ನೀವಿರುವಂತಹ ರೀತಿ ನೋಡಿ ಅವ್ರಿಗೆ ಇಲ್ಲಿ ನಿಮ್ಮನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಅವರೇ ನಿಮ್ಮನ್ನು ಹೊರಗಿನವರ ರೀತಿಯಲ್ಲಿ ನೋಡುವಂಥದ್ದು. ಇಲ್ಲಿ ನೀವು ಇರುವಂಥ ನಿಮ್ಮ ಸ್ಟೈಲ್ ಆಗಿರ್ಬೋದು, ನೀವು ಡ್ರೆಸ್ ಸೆನ್ಸ್ ಆಗಿರ್ಬೋದು, ಅಥವಾ ನೀವು ಏನೋ ಒಂದು ವಸ್ತು ತೊಗೊಂಡಿರ್ಬೋದು, ಅಥವಾ ನೀವು ಹೇಗೆ ಇರ್ಬೋದು, ಅದನ್ನು ನೋಡೋದಕ್ಕೆ ಜೀರ್ಣಿಸ್ಕೊಳ್ಳೋಕೆ ಆಗದೇ ಇಂಥ ವ್ಯಕ್ತಿಗಳು ನಿಮ್ಮನ್ನು ಅವಾಯ್ಡ್ ಮಾಡುವಂಥದ್ದು. ಹಾಗೆ ನಿಮಗೆ ಪ್ರಾಬ್ಲಮ್ಸ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು. ಅವರು ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಏನೋ ಆಗ್ತಾ ಇದೆ, ಅಲ್ಲಿ ಆಗದೆ ಇರೋದಕ್ಕೆ ಪ್ರತಿದಿನ ಪ್ರತಿ ಕ್ಷಣ ನೀವೇನೋ ಹೇಳ್ಕೊಬಿಟ್ಟಿರ್ತೀರಿ ಹುಮ್ಮಸ್ನಲ್ಲಿ, ಅದು ಆಗಬಾರ್ದು ಅನ್ನೋದೇ ಅವರ ಹೊಟ್ಟೆ ಕಿಚ್ಚುಗಳಾಗಿದೆ. ಬಟ್ ಆದರೆ ಇಲ್ಲಿ ಸೆಂಟರ್ಡ್ ಎನರ್ಜಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಸಮೃದ್ಧಿ ನಿಮ್ಮ ಹತ್ರ ಇದೆ, ಯಾರು ಕಿತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಹಾಗೇ ಲೈಫ್ ಲೀಡ್ ಮಾಡಬೇಕು ಅನ್ನೋದು ಭಗವಂತನ ಭಗವಂತ ನಿಮ್ಮ ಹಣೆ ಬರದಲ್ಲಿ ಬರೆದು ಬಿಟ್ಟಿದ್ದಾನೆ. ಹೌದು, ಕೆಲವೊಂದು ಸಲ ಕಷ್ಟ ಬರ್ತಾ ಇರುತ್ತೆ, ಅದು ಇನ್ನೆಲ್ಲೋ ಹೇಗೋ ಎತ್ಕೊಂಡು ಹೋಗ್ಬಿಡುತ್ತೆ. ನಿಮ್ಮ ಯೋಗಗಳು ತುಂಬ ಚೆನ್ನಾಗಿದೆ. ಇಲ್ಲಿ ಕೆಲವೊಂದು ಸಲ ಏನಾಗ್ಬಿಡ್ತೀರಿ ಅಂತ ಹೇಳಿದ್ರೆ, ಒಂದು ಹೆಜ್ಜೆ ಹೊರಗಡೆ ಇಡೋದಕ್ಕೂ ಕೂಡ ಭಯ ಆಗ್ತಾ ಇರುವಂಥದ್ದು. ಹಾಗೆ ಒಂದು ಏನಿದೆ ಅಲ್ಲ, ಇಲ್ಲಿ ದಿ ಚಾರಿಯೇಟ್ ಕಾರ್ಡ್ ಬಂದಿರೋದ್ರಿಂದ ಕಪ್ಪು ಬಿಳುಪು ಕುದುರೆಗಳನ್ನ ನಾನು ನೋಡ್ತಾ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಗೊತ್ತಾಗ್ತಾ ಇರೋದಿಲ್ಲ. ಭಯ ಆಗೋದು, ಆತಂಕಗಳಾಗೋದು, ಮುಂದೆ ಎದ್ದು ಹೋಗೋದಕ್ಕೂ ಕೂಡ ಅದಾಗುತ್ತೋ ಇಲ್ವೋ, ಅಂದರೆ ಒಂದಷ್ಟು ಲೇಸಿಯಾಗಿ ಸುಮ್ಮನೆ ಮಲ್ಕೊಂಡ್ಬಿಡೋದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಓಕೆ, ಇಲ್ಲಿ ನಾನು ಈ ರೀಡಿಂಗ್ನ ಏನು ನೋಡ್ತಾ ಇದ್ದೀನಲ್ಲ, ದಯವಿಟ್ಟು ನೀವು ಇಂಥವ್ರ ಹಿಂದಿನೇ ಹೋಗೋದು. ಫ್ಯಾಮಿಲಿಗಳು ಬೇಕು, ಇಲ್ಲ ಅಂತ ಅಲ್ಲ. ಸೊ ಈ ನಮ್ಮ ಏಳಿಗೆನೇ ಸಹಿಸೋದಕ್ಕೆ ಆಗದೇ ಇರೋವಂಥವ್ರ ಹತ್ರ ನಾವು ನಮ್ಮ ವಿಚಾರ ಶೇರ್ ಮಾಡ್ಕೊಳ್ಳುವಂಥ ಅವಶ್ಯಕತೆಗಳಿಲ್ಲ. ಸೊ ಹಾಗೆ ಅವ್ರು ಎಷ್ಟು ಲಿಮಿಟ್ನಲ್ಲಿ ನಿಮ್ಮನ್ನು ಇಡ್ತಾರೋ, ನೀವು ಅದಕ್ಕಿಂತ ಒಂದು 5% ಲಿಮಿಟ್ನಲ್ಲಿ ಅವ್ರನ್ನ ಇಟ್ಬಿಡಿ.
ಆಗ ನಿಮ್ಮ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇಂಥ ವ್ಯಕ್ತಿಗಳು ಬರ್ತಾ ಇದ್ದ ಹಾಗೆ ಕೂತ್ಕೊಳ್ಳಿ, ಎದ್ದೊಳಿ, ನಿಲ್ಲಿ, ಕೂರಿ, ಅದು ಯಾವುದು ಬೇಡ. ಎಂಟರ್ಟೈನೇ ಮಾಡೋದಕ್ಕೆ ಹೋಗಬೇಡಿ, ಅವಾಯ್ಡ್ ಮಾಡಿ, ಕಟ್ ಆಫ್ ಮಾಡಿ ಬಿಸಾಕ್ತಾ ಇರಿ ಇಂಥ ವ್ಯಕ್ತಿಗಳನ್ನ. ಓಕೆ, ಸೊ ನಿಮ್ಮನ್ನು ಹೊರಗಿನವರ ರೀತಿಯಲ್ಲಿ ಈ ವ್ಯಕ್ತಿಗಳನ್ನು ನೋಡೋದ್ರಿಂದನೂ ಕೂಡ ಬಹಳಷ್ಟು ಮನಸ್ಸಿಗೆ ನೋವಾಗ್ತಾ ಇರುತ್ತೆ. ಕೆಲವೊಂದು ಸಲ ತುಂಬ ಹಚ್ಕೊಳ್ಳುವಂಥದ್ದು, ಕೆಲವೊಂದು ಸಲ ತುಂಬ ದೂರ ಮಾಡುವಂಥದ್ದು ಕೂಡ ಇದೆ. ಇಲ್ಲಿ ನಿಮ್ಮದ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೋ ಅಥವಾ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋ ಅಂಥ ವಿಚಾರಕ್ಕೋ ಯಾವಾಗಲೋ ನಿಮ್ಮ ಲೈಫಲ್ಲಿ ಬಂದು ಅಟೆನ್ಷನ್ ಕೊಡುವಂಥದ್ದು ಅಥವಾ ಯಾರಿಂದಲೋ ಅದನ್ನು ತಿಳ್ಕೊಂಡು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸೊ ಒಂದಷ್ಟು ನೀವು ಅವ್ರಿಗಿಂತ ಒಂದು ಪಟ್ಟು ಜಾಸ್ತಿ ಹೆಜ್ಜೆ ಇಡುವಂತಹ ವ್ಯಕ್ತಿಗಳಾಗಿರೋದ್ರಿಂದ ನಿಮ್ಮ ಮೇಲೆ ಇಂಥವರ ಕಣ್ಣು. ಹಾಗೆ ಇಲ್ಲಿ ನೀವು ಎಷ್ಟು ಫೀಲ್ನಲ್ಲಿರ್ತೀರಿ ಅಷ್ಟು ಸಂತೋಷವಾಗಿ ಆ ವ್ಯಕ್ತಿಗಳು ಇರೋದಕ್ಕೆ ಖುಷಿ ಪಡ್ತಾರೆ. ಹಾಗೆ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ಗಳನ್ನ ಎದುರಿಸ್ತಾ ಇರೋದು ಬಹಳ ಎಂಜಾಯ್ ಮಾಡುವಂತಹ ವ್ಯಕ್ತಿಗಳು ಇವರಾಗಿದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಓಕೆ, ಮುಂದೆ ನಿಮಗೆ ಕಣ್ಣೊರೆಸುವಂತಹ ಕಾರ್ಯಕ್ರಮಗಳನ್ನು ಮಾಡಬಹುದು. ಆಯಿತಾ, ನೀವು ಯಾವುದೋ ಒಂದು ಪ್ರಾಬ್ಲಮ್ಸ್ಗಳನ್ನ ಹೇಳ್ಕೊಂಡ್ರಿ, ಏನೋ ಒಂದು ತೊಂದರೆಗಳನ್ನ ಹೇಳ್ಕೊಂಡ್ರಿ ಅಂದ ತಕ್ಷಣವೇ ಏನೋ ಒಂದು ರೀತಿ ಇವರು ಹೀಗೆ ಏನೋ ಅನ್ನುವಂಥ ರೀತಿಯಲ್ಲಿ ಇವರು ಹೋಗ್ಬೋದು. ಬಟ್ ಆದರೆ ಒಳಗಿಂದೊಳಗೆ ತುಂಬ ಎಂಜಾಯ್ ಮಾಡುವಂತಹ ವ್ಯಕ್ತಿ, ಆ ರೀತಿ ಪ್ರಾಬ್ಲಮ್ಸ್ಗಳನ್ನ ಎದುರಿಸೋದು ತುಂಬಾ ಖುಷಿ ಪಡುವಂತಹ ವ್ಯಕ್ತಿಗಳು ಇವರು ಆಗಿರ್ತಾರೆ. ಈ ರೀತಿ ಇರುವಂಥದ್ದು ಬಹಳಷ್ಟು ಎಕ್ಸ್ಪೆಕ್ಟ್ ಮಾಡುವಂತಹ ವ್ಯಕ್ತಿಗಳು ಇವರಾಗಿದ್ದಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಡುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ.